ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 5,056 ರೂಪಾಯಿಗಳು. ಕನ್ನಾರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 3,160 ರೂಪಾಯಿಗಳು. ಬಿಆರ್ ಕ್ಯಾಂಪ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 632 ರೂಪಾಯಿಗಳು. ಬೆಳಗುರ್ಕಿ ಗ್ರಾಮದ ಮಾರಮ್ಮ ದೇವಸ್ಥಾನದ ಹತ್ತಿರ ಬೋರ್ವೆಲ್ ರೀಚಾರ್ಜ್ ಪಿಟ್ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 17,064 ರೂಪಾಯಿಗಳು. ಅದೇ ರೀತಿಯಾಗಿ ಇತರ ಅನುಷ್ಠಾನ ಇಲಾಖೆಯಲ್ಲಿ ಸೃಜನದ ಕಾಮಗಾರಿಗಳು 2023-24ನೇ ಸಾಲಿನ ಅಲಮನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆತೋಪು ಬೆಳೆಸಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 12,712 ರೂಪಾಯಿಗಳು. 2023-24ನೇ ಸಾಲಿನ ಅಲಮನೂರು ಕಸ ವಿಲೇವಾರಿ ಘಟಕದಲ್ಲಿ ನಡೆತೋಪು ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 4,424 ರೂಪಾಯಿಗಳು. ತೋಟಗಾರಿಕೆ ಇಲಾಖೆ 2023-24ನೇ ಸಾಲಿನ ಶ್ರೀ ಅಮರೇಶಪ್ಪ ತಂದೆ ಈರಣ್ಣ ಸಾಕಿನ್ ಕಾಕರಕೀಡಿ ಸರ್ವೆ ನಂಬರ್ 92ರಲ್ಲಿ ತೆಂಗು ಸಸಿ ನೆಟ್ಟಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 26,860 ರೂಪಾಯಿಗಳು. ಅಲ್ಲಾ ಸಾಬ್ ತಂದೆ ಮೌಲಾ ಸಾಬ್ ಇವರ ಹೊಲದಲ್ಲಿ ಕಂದಕ ಬದು ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದಂಥ ಕೂಲಿ ಮೊತ್ತ 45,968 ರೂಪಾಯಿಗಳು. ಬಸಪ್ಪ ತಾಯಿ ಕರಿಯಮ್ಮ ಸಾಕಿನ್ ಮಲ್ದಿನ್ನಿ ಸರ್ವೆ ನಂಬರ್ 121 ಪ್ರದೇಶದಲ್ಲಿ ಮಲ್ಲಿಗೆ ಹೂ ಸಸಿ ನಡೆದಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 44,872 ರೂಪಾಯಿಗಳು. ಶ್ರೀ ಕರಿಯಮ್ಮ ತಂದೆ ಮರಿಯಪ್ಪ ಸಾಕಿನ್ ಮಲ್ದಿನ್ನಿ ಇವರದಲ್ಲಿ ಸಸಿ ನೆಟ್ಟಿರುವುದು. ಇದಕ್ಕೆ ಪಾವತಿಯಾದ ಕೂಲಿ ಮೊತ್ತ 44,240 ರೂಪಾಯಿಗಳು. ಅಲಮನೂರು ಗ್ರಾಮದಲ್ಲಿ ಮಾಡಸಿರುವಾರ ಗ್ರಾಮ ಪಂಚಾಯಿತಿಯಲ್ಲಿ ಘನತ್ಯಾಜ್ಯ ಮತ್ತು ಘಟಕ ನಿರ್ಮಾಣ ಮಾಡಿರುವುದು. ಪಾವತಿಯಾದ ಸಾಮಗ್ರಿ ಮೊತ್ತ 4,77,911 ರೂಪಾಯಿಗಳು. ಅಲಮನೂರು ಗ್ರಾಮದ ಪ್ರೌಢಶಾಲೆಗೆ ಹೋಗುವಲ್ಲಿ ಸಿಡಿ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಸಾಮಗ್ರಿ ಮೊತ್ತ 3,33,669 ರೂಪಾಯಿಗಳು. ಕನ್ನಾರಿ ಗ್ರಾಮದ ಬಸವರಾಜ ತಂದೆ ಶಿವನಗೌಡ ಇವರ ಹೊಲದಲ್ಲಿ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾದ ಸಾಮಗ್ರಿ ಮೊತ್ತ 3,812 ರೂಪಾಯಿಗಳು. ಅಲಮನೂರು ಗ್ರಾಮದ ಗೌರಮ್ಮ ಗಂಡ ಉಲಗಪ್ಪ ಇವರ ಎರೆಹುಳು ಘಟಕ ನಿರ್ಮಾಣ ಮಾಡಿರುವುದು. ಇದಕ್ಕೆ ಪಾವತಿಯಾಗಿರುವ ಸಾಮಗ್ರಿ ಮೊತ್ತ 13,731. ಬೆಳಗುರ್ಕಿ ಗ್ರಾಮದ ಬಸಮ್ಮ ಗಂಡ ದುರ್ಗಪ್ಪ ಇವರ ಜಾಗದಲ್ಲಿ ದನದ ಶೆಡ್ ನಿರ್ಮಾಣ ಮಾಡಿರುವುದು. ಇವರಿಗೆ ಪಾವತಿಯಾದ ಸಾಮಗ್ರಿ ಮೊತ್ತ 44,153 ರೂಪಾಯಿಗಳು.